ಪ್ರಥಮ ಭಾಷೆ ಕನ್ನಡದಲ್ಲಿ 3ನೇ ಪಾಠ ಇತ್ತು. ನಾನು ಕಂಡಂತೆ ಡಾಕ್ಟರ್ BGL ಸ್ವಾಮಿ ಅಂತ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಹಿಂದಿನ ಪಾಠಗಳ ಪ್ರಶ್ನೋತ್ತರಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಕನ್ನಡದ ಜೊತೆಯಲ್ಲಿ ನಾವು ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ಇಂಗ್ಲೀಷ್ನಲ್ಲಿನೂ ಕೂಡ ಇದೇ ಥರದ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ವಿಡಿಯೋಗಳನ್ನು ನೋಡಬೇಕು, ಲೈಕ್ ಹಾಗೂ ಶೇರ್ ಮಾಡಲಿಕ್ಕೆ ಮರೆಯದಿರಿ. ಸೊ ಮೊದಲಿಗೆ ಲೇಖಕರ ಪರಿಚಯವನ್ನು ನೋಡ್ಕೊಂಡು ಬರೋಣ, ಯಾಕಂದರೆ 3 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಎಕ್ಸಾಮಲ್ಲಿ, ತುಂಬಾ ಇಂಪಾರ್ಟೆಂಟ್. ಲೇಖಕರು ಡಾಕ್ಟರ್ SL ಭೈರಪ್ಪ, ಸ್ಥಳ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೇಶಿವರ, ಕಾಲ 20 ಆಗಸ್ಟ್ 1931. ಕೃತಿಗಳು ಧರ್ಮಸ್ತ್ರೀ, ಗೃಹಭಂಗ, ಮೋಕ್ಷವೃಕ್ಷ, ಅನ್ವೇಷಣೆ, ದಾಟು, ಪರ್ವ, ಮಂದ್ರ, ಆವರಣ ಇತ್ಯಾದಿ. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ, ರಾಜ್ಯ ಸಾಹಿತ್ಯ ಅಕಾಡೆಮಿ, ಸರಸ್ವತಿ ಸಮ್ಮಾನ, ನಾಡೋಜ ಪ್ರಶಸ್ತಿಗಳು ದೊರಕಿವೆ. ವಿಶೇಷ, ಪ್ರಸ್ತುತ ಇವರು ದೇಶದ ಪ್ರತಿಷ್ಠಿತ ನ್ಯಾಷನಲ್ ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅಭ್ಯಾಸ ಮುಖ್ಯ ಪ್ರಶ್ನೆ 1. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಎಲ್ಲಿ? ಉತ್ತರ, ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಗಿದ್ದು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸ್ವಾಮಿಯವರು ಬಂದಾಗ. ಪ್ರಶ್ನೆ 2, ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು? ಉತ್ತರ, ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಪಿಟೀಲು. ಪ್ರಶ್ನೆ 3, ಸ್ವಾಮಿಯವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣಿತರಾಗಿದ್ದರು? ಉತ್ತರ, ಸ್ವಾಮಿಯವರು ವಿಜ್ಞಾನದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪರಿಣಿತರಾಗಿದ್ದರು. ಪ್ರಶ್ನೆ 4, ಸ್ವಾಮಿಯವರಿಗೆ ಯಾರ ಪಿಟೀಲು ವಾದನ ಎಂದರೆ ಬಹಳ ಆಸೆ? ಉತ್ತರ, ಸ್ವಾಮಿಯವರಿಗೆ ಯಹೂದಿ ಮೆನುಹಿನ್ ಪಿಟೀಲು ವಾದನೆ ಎಂದರೆ ಬಹಳ ಆಸೆ. ಇನ್ನು ಮುಂದಿನ ಪ್ರಶ್ನೆ ಆದಲ್ಲಿದೆ. ಕೊಟ್ಟಿರೋ ಪ್ರಶ್ನೆಗಳನ್ನು 3-4 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಮೊದಲ ಪ್ರಶ್ನೆ ಇತ್ತು, ಲೇಖಕರು ಮತ್ತು ಸ್ವಾಮಿಯವರು ಯಾವ ವಿಷಯದ ಕುರಿತು ಚರ್ಚೆ ಮಾಡುತ್ತಿದ್ದರು? ಉತ್ತರ, ಲೇಖಕರು ಮತ್ತು ಸ್ವಾಮಿಯವರು ಹಳೆಗನ್ನಡ, ದಕ್ಷಿಣದ ದೇವಾಲಯಗಳು, ಸಮಕಾಲೀನ ಸಾಹಿತ್ಯ, ಫ್ರೆಂಚ್ ವಸ್ತುಸ್ಥಿತಿವಾದ ಸಂಗೀತ, ಹೀಗೆ ಹಲವಾರು ವಿಷಯಗಳ ಕುರಿತು ಚರ್ಚೆ ಮಾಡುತ್ತಿದ್ದರು. ಜೊತೆಗೆ ಸಸ್ಯಶಾಸ್ತ್ರ, ವೇದ, ಉಪನಿಷತ್ತು, ಸಂಸ್ಕೃತ, ಕಾವ್ಯಗಳು ಒಮ್ಮೊಮ್ಮೆ ನುಸುಳುತ್ತಿದ್ದವು. ಪ್ರಶ್ನೆ 2, ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು? ಉತ್ತರ, ಸ್ವಾಮಿಯವರು ಮೇಧಾಶಕ್ತಿಯುಳ್ಳ ವ್ಯಕ್ತಿಯಾಗಿದ್ದರು. ಅಲ್ಲದೆ ಹಲವು ಕ್ಷೇತ್ರಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಕಾಡು ಹರಟೆಯಲ್ಲಿ ಕಾಲ ಕಳೆಯದೆ ಜ್ಞಾನಾರ್ಜನೆ, ಸಂಶೋಧನೆಗಳಲ್ಲಿ ಜೀವನದ ಸಂತೋಷವನ್ನು ಕಾಣುವ ಅಭ್ಯಾಸ ಮಾಡಿಕೊಂಡಿದ್ದರು ಮತ್ತು ಅವರು ಇತರೆ ಆಕರ್ಷಣೆಗಳಿಗೆ ಒಳಗಾಗಿರಲಿಲ್ಲ. ಮುಂದಿನ ಪ್ರಶ್ನೆ 3, ಸ್ವಾಮಿಯವರ ಸಾವು ಲೇಖಕರನ್ನು ಯಾಕೆ ಕಾಡಿತ್ತು? ಉತ್ತರ, ಲೇಖಕರು ಮತ್ತು ಸ್ವಾಮಿಯವರು ಜೊತೆಯಲ್ಲೇ ಕಾಡುಗಳಿಗೆ ಹೋಗಬೇಕು, ಅಲ್ಲಿ ಹಲವು ರೀತಿಯ ಸಸ್ಯಗಳ ಬಗ್ಗೆ ವಿವರಣೆ ಕೇಳಬೇಕೆಂದು ಯೋಜಿಸಿದ್ದರು. ತಂಜಾವೂರಿಗೆ ಹೋಗಿ ಓಲುಗ ಕೇಳುವ ಆಲೋಚನೆ ಮಾಡಿದ್ದರು. ಆದರೆ ಸ್ವಾಮಿಯವರು ಬೇಗನೆ ಸತ್ತದ್ದು ಲೇಖಕರನ್ನು ಕಾಡಿತು. ಮುಂದಿನ ಪ್ರಶ್ನೆಗಳನ್ನು 7 ಅಥವಾ 8 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಸ್ವಾಮಿಯವರ ಸಂಗೀತಾಸಕ್ತಿಯನ್ನು ವಿವರಿಸಿರಿ. ಉತ್ತರ, ಸ್ವಾಮಿಯವರಿಗೆ ಯಹೂದಿ ಮೆನುಹಿನ್ ಪಿಟೀಲೆಂದರೆ ತುಂಬ ಆಸೆ. ಹಾಗಾಗಿ ಲೇಖಕರ ಮನೆಗೆ ಹೋದಾಗ ಮಾತು ಕಡಿಮೆ ಮಾಡಿ ಸಂಗೀತದ ರೆಕಾರ್ಡ್ಗಳನ್ನು ಪದೇ ಪದೇ ಕೇಳುತ್ತಿದ್ದರು. ಸಂಗೀತದ ಬಗ್ಗೆ ಲೇಖಕರು ಮತ್ತು ಸ್ವಾಮಿಯವರ ಆಲೋಚನೆ ಒಂದೇ ರೀತಿ ಇತ್ತು. ಒಂದು ಲೇಖನವನ್ನು ಲೇಖಕರಿಂದ ಬರೆಸಿ ಅದನ್ನು ಸಂಗೀತಗಾರರೆಲ್ಲ ಓದುವಂತೆ ಮಾಡಬೇಕೆಂಬ ಹಂಬಲ ಸ್ವಾಮಿಯವರಿಗಿತ್ತು. ಆದರೆ ಲೇಖಕರು ಕರ್ನಾಟಕದ ಸಂಗೀತದ ತಾಂತ್ರಿಕ ತಿಳುವಳಿಕೆ ಮತ್ತು ಸಂಗೀತದ ರೂಪುರೇಷೆ ನನಗಿಂತ ನಿಮಗೆ ಹೆಚ್ಚು ಗೊತ್ತೆಂದು ಸ್ವಾಮಿಯವರನ್ನೇ ಬರೆಯಲು ಹೇಳಿದರು. ಕೊನೆಗೆ ಲೇಖನವನ್ನು ಲೇಖಕರು ಬರೆಯುವುದು, ಸ್ವಾಮಿಯವರು ಅದನ್ನು ಪರಿಷ್ಕರಿಸಿ ಇಬ್ಬರೂ ಸೇರಿ ಪ್ರಕಟಿಸುವುದೆಂಬ ನಿರ್ಧಾರಕ್ಕೆ ಬಂದರು. ಮುಂದಿನ ಪ್ರಶ್ನೆ, ಸ್ವಾಮಿಯವರ ಸಂಶೋಧಕ ಬುದ್ಧಿ ಹೇಗಿತ್ತು? ಉತ್ತರ, ಸ್ವಾಮಿಯವರು ಎಷ್ಟು ದೊಡ್ಡ ಹುದ್ದೆ ಏರಿದಾಗಲೂ ಇತರೆ ಆಕರ್ಷಣೆಗಳಿಗೆ ಬೀಳಲಿಲ್ಲ. ಸೂಕ್ಷ್ಮದರ್ಶಕ ಯಂತ್ರದ ಮೂಲಕ ನಮ್ಮ ದೇಶದಲ್ಲಿ ಎಷ್ಟು ಜನ ನೋಡುವ ಅಭ್ಯಾಸ ಬೆಳೆಸಿಕೊಂಡಿದ್ದಾರೆ. ಆದರೆ ಸ್ವಾಮಿಗೆ ಕಾಣುತ್ತಿದ್ದುದು ಇತರರಿಗೆ ಕಾಣುತ್ತಿರಲಿಲ್ಲ. ಇತರರು 100 ಬಾರಿ ಇಣುಕಿ ತಿಣುಕಿದರೂ ತಪ್ಪಿಸಿಕೊಳ್ಳುತ್ತಿದ್ದ ಉತ್ತರವು ಸ್ವಾಮಿಯ ಕಣ್ಣಿಗೆ ಮೊದಲ ಬಾರಿಗೆ ಕಾಣಿಸುತ್ತಿತ್ತೆಂದು ಅವರೊಡನೆ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಗಳು ಲೇಖಕರ ಬಳಿ ಹೇಳಿದ್ದರು. ತಾನು ಏನನ್ನು ಹುಡುಕಬೇಕೆಂಬ ಅರೆಕಲ್ಪನೆ ಸ್ವಾಮಿಗೆ ಮೊದಲೇ ಇರುತ್ತಿತ್ತು. ಅಲ್ಲದೆ ಪ್ರಕೃತಿಯಲ್ಲಿ ಸಸ್ಯದ ಕಾಂಡ, ನರ ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾಶಕ್ತಿ ಸ್ವಾಮಿಯವರಿಗಿತ್ತು.
ಅದನ್ನವರು ಬೆಳೆಸಿಕೊಂಡಿದ್ದರು. ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತೆ ಗೊತ್ತೇ. ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡಕ್ಕೂ ತನ್ನದೇ ಆದ ರಚನಾ ವೈಖರಿ ಇರುತ್ತದೆ. ಅದನ್ನೆಲ್ಲ ಫೋಟೋ ತೆಗೆದು ಮುದ್ರಿಸಿಕೊಂಡರೆ ನಮ್ಮ ಸೀರೆಯ ಬಣ್ಣಗಳನ್ನು ಮುದ್ರಿಸುವವರೆಗೆ ಎಂಥ ಸಿರಿಯ ಗನಿ ಸಿಕ್ಕುತ್ತೆ ಅಂತೀರಿ ಎಂದು ಹೇಳುವ ಮಾತಿನಲ್ಲಿ ನಮಗೆ ಸ್ವಾಮಿಯವರ ಸಂಶೋಧಕ ಬುದ್ಧಿಯ ಬಗ್ಗೆ ತಿಳಿಯುತ್ತದೆ. ಇನ್ನು ಮುಖ್ಯ ಪ್ರಶ್ನೆ 4 ಸ್ವಾರಸ್ಯ ವಿಸ್ತರಿಸಿ ಬರೀಬೇಕಾಗಿತ್ತು. ಅದರಲ್ಲಿ ಮೊದಲ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ. ಉತ್ತರ, ಈ ಮೇಲಿನ ಸಾಲನ್ನು ಡಾಕ್ಟರ್ SL ಭೈರಪ್ಪನವರ ನಾನು ಕಂಡಂತೆ ಡಾಕ್ಟರ್ BGL ಸ್ವಾಮಿ ಎಂಬ ಪಾಠದಿಂದ ಆರಿಸಲಾಗಿದೆ. ಈ ಮಾತನ್ನು ಭೈರಪ್ಪನವರು ಸ್ವಾಮಿಯವರಿಗೆ ಹೇಳಿದರು. ಸಂದರ್ಭ, ಒಮ್ಮೆ ಗಂಗೋತ್ರಿಯ ಅತಿಥಿಗೃಹದ ಒಂದು ಕೋಣೆಯಲ್ಲಿ ಕಿಟಕಿ ಬಾಗಿಲುಗಳನ್ನೆಲ್ಲ ಬಿಗಿಯಾಗಿ ಮುಚ್ಚಿ ಸ್ವಾಮಿಯವರು ಪಿಟೀಲನಾದ ಅಭ್ಯಾಸ ಮಾಡುತ್ತಿದ್ದರು. ಕೋಣೆಯ ಹೊರಗೆ ಅರ್ಧ ಗಂಟೆಗೂ ಹೆಚ್ಚು ಹೊತ್ತು ನಿಂತು ಕೇಳುತ್ತಿದ್ದ ಭೈರಪ್ಪರನ್ನು ಹೊರಗೆ ಬಂದು ನೋಡಿದ ಸ್ವಾಮಿಯವರು ಪ್ರಶ್ನಿಸಿದಾಗ ಅದಕ್ಕೆ ಉತ್ತರವಾಗಿ ಈ ಸಾಲುಗಳನ್ನು ಹೇಳ್ತಾರೆ. ಸ್ವಾರಸ್ಯ, ಸಂಗೀತ ಕೇಳುವ ಮನಸ್ಸು ಹಾಗೂ ಅಭ್ಯಸಿಸುವ ಸಮಯದಲ್ಲಿ ಆಗುವ ವಿಶೇಷತೆಗಳನ್ನು ಇಲ್ಲಿ ಕಾಣಬಹುದಾಗಿದೆ. 2ನೇ ವಾಕ್ಯ, ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡಕ್ಕೂ ತನ್ನದೇ ಆದ ರಚನಾ ವೈಖರಿ ಇರುತ್ತದೆ. ಉತ್ತರ, ಈ ಮೇಲಿನ ಸಾಲನ್ನು ಡಾಕ್ಟರ್ SL ಭೈರಪ್ಪನವರು ನಾನು ಕಂಡಂತೆ ಡಾಕ್ಟರ್ BGL ಸ್ವಾಮಿ ಎಂಬ ಪಾಠದಿಂದ ಆರಿಸಲಾಗಿದೆ. BGL ಸ್ವಾಮಿಯವರು ಲೇಖಕರ ಬಳಿ ಹೇಳಿದ ಮಾತಾಗಿದೆ. ಸಂದರ್ಭ, ಸ್ವಾಮಿಯವರ ಸಂಶೋಧನಾ ಬುದ್ಧಿಯ ಬಗ್ಗೆ ಲೇಖಕರು ಹೇಳುತ್ತಾ, ಒಮ್ಮೆ ಸ್ವಾಮಿಯವರು ಒಂದು ಸಸ್ಯದ ಕಾಂಡನ್ನು ಕತ್ತರಿಸಿ ಸೂಕ್ಷ್ಮದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನಾ ವೈಖರಿ ಕಾಣುತ್ತದೆಂದು ವಿವರಿಸುವ ವೇಳೆಯಲ್ಲಿ ಹೇಳಿದ ಮಾತಾಗಿದೆ. ಸ್ವಾರಸ್ಯ, ಇಲ್ಲಿ ಸ್ವಾಮಿಯವರಿಗಿದ್ದ ಸಸ್ಯದ ನರ ಕಾಂಡದ ರಚನೆಗಳಲ್ಲಿರುವ ವಿನ್ಯಾಸಗಳನ್ನು ತಕ್ಷಣ ಗ್ರಹಿಸುವ ಕಲ್ಪನಾ ಶಕ್ತಿಯನ್ನು ಕಾಣಬಹುದಾಗಿದೆ. ಮುಂದಿನ ಪ್ರಶ್ನೆ, ಬಿಟ್ಟಿರೋ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಬೇಕು. ಮೊದಲ ಪ್ರಶ್ನೆ, ರೇಖೆ ವರ್ಣಗಳಲ್ಲಿ ಎಂತೆಂಥ ಡ್ಯಾಶ್ ಸಾಧಿಸಬಹುದು? ಉತ್ತರ, ರಚನಾ ಬಂಧಗಳನ್ನು ಅಂತ ನಾವು ಏನು ಮಾಡಬೇಕಾಗಿತ್ತು, ಬರಿಬೇಕು. 2ನೇ ಪ್ರಶ್ನೆ, ಹೊರಗಿನ ಬೆಳಕು ಬರದಂತೆ ಡ್ಯಾಶ್ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರೂ ಗಾಳಿ ಬಾಗಿಲಿನ ಅಂತ ಏನಾಗಬೇಕಾಗಿತ್ತು? ಉತ್ತರ ಬರಿಬೇಕು. ಮುಂದೆ ವಿರುದ್ಧಾರ್ಥಕ ಪದಗಳಿದ್ದಾವೆ. ಕಲ್ಪನೆ, ಸೊ ಇದರ ವಿರುದ್ಧಾರ್ಥಕ ಪದ ವಾಸ್ತವ, ನೈಜ ಅಂತ ಬರಿತೀವಿ. ಪ್ರಸಿದ್ಧ, ಅಪ್ರಸಿದ್ಧ, ದೀರ್ಘಾಯು, ಅಲ್ಪಾಯು ಅಂತ ನಾವೇನು ಮಾಡ್ತೀವಿ, ಬರಿತೀವಿ. ಇಷ್ಟೇ ಇತ್ತು 9ನೇ ತರಗತಿಯ 3ನೇ ಪಾಠದ ಪ್ರಶ್ನೋತ್ತರಗಳನ್ನು. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಾರ್ದು. ಮತ್ತೆ ಸಿಗ್ತೀನಿ ಮುಂದಿನ ಪಾಠದಲ್ಲಿ. ಸೊ ತಾವು ಕನ್ನಡದ ಜೊತೆಗೆ ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ಇಂಗ್ಲೀಷ್ನಲ್ಲಿನ ಇದೇ ಥರದ ಪಾಠಗಳ ಕ್ವಶನ್ ಆನ್ಸರ್